అక్కడి నుంచి అయితే కూల్ చాలా వస్తుంది. ರೈತ ಬಂದವರೇ ನಮಸ್ಕಾರ. ನಾನಿವತ್ತು ನಮ್ಮ ಅಂದರೆ ತೆಲಂಗಾಣ ಇಲ್ಲಿ ನಲ್ಗೊಂಡ ಅಂತ ನಮ್ಮ ಫ್ರೆಂಡು ಉಪೇಂದರ್ ರೆಡ್ಡಿ ಅಂತ ಅವ್ರದ್ದು ಕ್ರಾಪು ಇಲ್ಲಿ ನೋಡೋಕೆ ಬಾ ಅಂತಾಯಿದ್ರು. ಇದು 3ನೇ ಕ್ರಾಪು, ಅಂದರೆ ಮಾರ್ಚಲ್ಲಿ ಒಂದು ಸಾರಿ ಬಂದಿದ್ದೆ. ಮತ್ತು ಅವ್ರು ಒಳ್ಳೆ ಎಜುಕೇಟೆಡ್ಡು, ಮತ್ತು ಸಿಸ್ಟಮ್ಯಾಟಿಕ್ಕಾಗಿ ಮಾಡ್ತಾರೆ, ಮತ್ತು ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಳ್ತಾರೆ. ಇದು ನಾನು ಇವತ್ತು ಮತ್ತೆ ಮೇಲ್ ಒಂದು ಸರಿ ಕ್ರಾಪ್ ನೋಡೋಕ್ಕೆ ಬರೋಕ್ಕೆ ಹೇಳಿದ್ದರು. ಮತ್ತು ನಾನು ಇವಾಗ ಮೇಲ್ ಬಂದಿದ್ದೀನಿ. ಇವತ್ತು 30ನೇ ತಾರೀಕು, ಅಂದರೆ 3 ತಿಂಗಳಿಂದ ಇದು 3ನೇ ಕ್ರಾಪ್. ಇವ್ರ ಕಡೆ ವಿಪರೀತ ಬಿಸಿಲಿರುತ್ತೆ, ನಿಮಗೆ 30 ಡಿಗ್ರಿ 35 40 ಹೋಗುತ್ತೆ. ಆ ಟೆಂಪ್ರೇಚರಲ್ಲೂ ಮಾರ್ಚ್ ಏಪ್ರಿಲ್ ಮೇದು ಇವಾಗ ಕ್ರಾಪ್ ನಡೀತಾ ಇದೆ. 4ನೇ ತಾರೀಕು ಜೂನಲ್ಲಿ ಮೋಸ್ಟ್ಲಿ ಮಾರ್ಕೆಟಿಂಗ್ ಆಗುತ್ತೆ. ಈ ಒಂದು ಕ್ರಾಪು ಅತ್ಯುತ್ತಮ, ಒಂದು ಹುಳನೂ ಅವ್ರು ತೆಗೆದಾಕಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಟೆಕ್ನಾಲಜಿ ಅವ್ರು ಹೇಳ್ದಂಗೆ ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಮಾಡಿದ್ದಾರೆ. ಅದಕ್ಕೆ ಅವರು ಮೊದಲು ಎಲ್ಲ ಏನು ಮಾಡಿದ್ದಾರೆ ಅಂದರೆ ನಮ್ಮ ಇದು ರೆಕ್ಸಾ ಪವರು ಮತ್ತು ಇದು ನಮ್ಮ ಅಂಕುಶ ಆಯುರ್ವೇದ ಇದನ್ನು ಉಪಯೋಗಿಸಿದ್ದಾರೆ. ನೀವು ನೋಡಿದ್ದೀರಲ್ವ ರೆಕ್ಸಾ ಪವರ್ನ ನಮ್ಮ ಇವರು ಮೂರು ಕ್ರಾಪ್ಗಳಿಂದ ಉಪಯೋಗಿಸ್ತಾರೆ. ಇದು 100% ಎಲ್ಲ ಹುಳ ಜ್ವರಕ್ಕೆ ಕುಂತಾಗ 1 kg, ಅಂದರೆ ಚಳಿಗಾಲ ಮಳೆ ಮತ್ತು ಇದ್ದಾಗ 1 kgಗೆ 1 ಪ್ಯಾಕೆಟು ಮಿಕ್ಸ್ ಮಾಡಿ ಹೊಡೆದಿದ್ದಾರೆ. ಮತ್ತು ಜ್ವರ ಎದ್ದಾಗ ನಿಮಗೆ 70% ಜ್ವರ ಎದ್ದ ನಂತರ ಏನೋ ಹುಳಕ್ಕೆ ಒಂದು ಸೊಪ್ಪು ಕೊಟ್ಟು ನಂತರ ಈ ನಮ್ಮ ಅಂಕುಶ ಆಯುರ್ವೇದ ಅಂತಿದೆಯಲ್ಲ, ಈ ಅಂಕುಶ ಆಯುರ್ವೇದನ ಉಪಯೋಗಿಸಿದ್ದಾರೆ. ಅದಕ್ಕೋಸ್ಕರ ನೀವು ಅಂಕುಶ ಆಯುರ್ವೇದ ಮತ್ತು ರೆಕ್ಸಾ ಪವರ್ ನಂಬರ್ 1 ಪ್ರಾಡಕ್ಟು ಸುಮಾರು ಜನ ಎಲ್ಲರೂ ಉಪಯೋಗಿಸ್ತಾ ಇದ್ದೀರಾ. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಮನೆಗಳಲ್ಲಿ ಮತ್ತು ಬೇರೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ನಂಬರ್ಗೆ ಫೋನ್ ಮಾಡ್ಬೋದು. ನಾನು ಸುಮಾರು ಸಾರಿ ಹೇಳಿದ್ದೀನಿ ನನ್ನ ನಂಬರು. ನಿಮ್ಗೆ ಡೌಟ್ಸ್ ಇದ್ದರೆ ಈ ನಂಬರ್ಗೆ ಫೋನ್ ಮಾಡಿ. ನಂದು 9845381559 ಈ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಾನು ನಿಮಗೆ ಇದನ್ನು ಹೇಳ್ತೀನಿ. ಇವತ್ತು ನಾನು ಇಲ್ಲಿ ತೆಲಂಗಾಣ ಅಂದರೆ ಸ್ಟೇಟಲ್ಲಿ ನಲ್ಗೊಂಡ ಡಿಸ್ಟಿಕ್ಟಲ್ಲಿ ಇದ್ದೀನಿ. ಇವ್ರದ್ದು ಅತ್ಯುತ್ತಮವಾದ ಕ್ರಾಪ್ ಬಂದಿದೆ. ಈ ಥರ ನೀವು ಮಾಡಬೇಕು. ಒಂದು ಹಾಲುಳ ಇಲ್ಲ, ಒಂದು ಸಪ್ಪೆ ಇಲ್ಲ, ಒಂದಿಲ್ಲ, ಅಂದರೆ ಇಷ್ಟು ಬಿಸಿಲಲ್ಲೂ ಅವ್ರು ಮಾಡ್ತಾರೆ. ಅಂದರೆ ಅವ್ರದ್ದು ಸೊಪ್ಪು ಅಷ್ಟೇ ಚೆನ್ನಾಗಿದೆ. ನಾನು ನಿಮಗೆ ಸೊಪ್ಪು ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು. ರೈತ ಬಂದವರು ಆಗಲೇ ನಾನು ಹೇಳಿದ್ನಲ್ಲ ತೆಲಂಗಾಣ ಅಂತ, ಅದರದ್ದು ಮುಂದುವರೆದ ಭಾಗ ಇದು. ಬಟ್ ಇದನ್ನು ಅವರು ತೆಲುಗಲ್ಲಿ ಮಾಡೋದ್ರಿಂದ ತೆಲುಗಲ್ಲಿ ಮಾತಾಡಿದರೆ, ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಇದೇನೆಂದರೆ ನೋಡಿ, ಇವ್ರ ತೋಟ ನೋಡಿರಿ ಎಷ್ಟು ಚೆನ್ನಾಗಿದೆ. ಇದು 6ಕ್ಕೆ 3 ಇದೆ. ಮತ್ತು ನಾನು ಮೊದಲಿಂದನೇ ಹೇಳ್ತಾ ಇದ್ದೀನಿ, ಆ ವೇಸ್ಟ್ನೆಲ್ಲ ನಿಮ್ಮ ಭೂಮಿಗೆ ತುಂಬಿ ಅದೇ ನಿಮಗೆ ಆರ್ಗ್ಯಾನಿಕ್ ಇವಾಗೆಲ್ಲ ಇನ್ನೊಂದು ಇದ್ಲು ಬಂದಿದೆ, ಇದ್ಲು ತಗೊಂಬಂದು ತುಂಬ್ತಾರೆ. ಅಂದರೆ ಆರ್ಗ್ಯಾನಿಕ್ ಕಾರ್ಬನ್ ಅಂದರೆ ಇರೋದರಿಂದ ಏನಾಗುತ್ತೆ, ನಿಮಗೆ ನೀರು ಹಿಡಿದಿಟ್ಕೊಳ್ಳೋಂಥ ಶಕ್ತಿ ಬರುತ್ತೆ. ಅದಕ್ಕೋಸ್ಕರ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಎಲ್ಲ ಪಡ್ಕೊಳ್ತಾರೆ. ತಿಪ್ಪೆ ಗೊಬ್ಬರ ಆಗಿರ್ಬೋದು, ಇಲ್ಲ ನಿಮ್ಮ ಯಾವುದೇ ವೇಸ್ಟ್ ಪದಾರ್ಥ ಇರ್ಬೋದು, ಅಂದರೆ ಗಾಜು, ಪ್ಲಾಸ್ಟಿಕ್ಕು ಇತ್ಯಾದಿ ಇವುಗಳನ್ನ ಬಿಟ್ಟು ನಮ್ಮ ಸ್ವಲ್ಪ ಆದಮೇಲೆ ಮಲ್ಬರಿ ಇದು ವೇಸ್ಟ್ ಇರುತ್ತಲ್ಲ ಅದನ್ನು ತುಂಬಿದ್ರೂ ಅದು ನಿಮಗೆ 70 to 80% ಆರ್ಗ್ಯಾನಿಕ್ ಕಾರ್ಬನ್ ಆಗುತ್ತೆ. ಇದನ್ನು ನಮ್ಮ ಇವರು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಬಟ್ ಅದು ತೆಲುಗಲ್ಲಿ ಇರೋದ್ರಿಂದ ನಾನು ಅದನ್ನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಆಮೇಲೆ ಈ ಸೊಪ್ಪಲ್ಲಿ ಇದೆಯಲ್ಲ, ಇವರು ಅದು ಸೇಮ್ ಇದರ ಸಿಸ್ಟಮ್ ಮಾಡಿದ್ದಾರೆ. ಅಂದರೆ ಮಿಡಲ್ ಪ್ರೂನಿಂಗ್ ಥರ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಒಂದು 20 ರಿಂದ 25 ಒಳ್ಳೆ ಕಡ್ಡಿಗಳನ್ನ ಬಿಟ್ಟು ಇನ್ನು ಸಿಕ್ಕಿರ್ತದಲ್ಲ ಅದನ್ನೆಲ್ಲ ತೆಗೆದು ಬಿಸಾಕ್ತಾರೆ. ಆಮೇಲೆ ಇದಕ್ಕೆ ಹೆಚ್ಚಾಗಿ ಅವರು ತಿಪ್ಪೆ ಗೊಬ್ಬರ ಮತ್ತು ಮಲ್ಬರಿ ವೇಸ್ಟು ಇದನ್ನು ತುಂಬೋದರಿಂದ ಒಂದು ಸಾಲು ಬಿಟ್ಟು ಒಂದು ಸಾಲು. ಆಮೇಲೆ ಇನ್ನೊಂದು ಸಾಲಲ್ಲಿ ಅವ್ರು ಟ್ಯಾಕ್ಟ್ರ್ ಓಡಾಡಿಸ್ತಾರೆ, ಚಿಕ್ಕದು ಹ್ಯಾಂಡಲ್ ಟ್ಯಾಕ್ಟ್ರನ್ನ ಇಟ್ಕೊಂಡು ಅದನ್ನ ಭೂಮಿನ ಸ್ವಲ್ಪ ಉಳುಮೆ ಮಾಡಿ ಕೆದಕ್ಕೆ ಕೊಡೋದಕ್ಕೆ ಅದನ್ನು ಉಪಯೋಗಿಸ್ತಾರೆ. ಆಮೇಲೆ ಆಳನ್ನ ಇಟ್ಕೊಂಡು ಆ ಸಿಕ್ಕನ್ನೆಲ್ಲ ಕಿತ್ತು ಬಿಸಾಕ್ತಾರೆ. ಆಮೇಲೆ ಇದಕ್ಕೆ ಯಾವಾಗಲೂ ಪೋಷಣ್ ಮಲ್ಬರಿ ಬೂಸ್ಟು ಇದು ಅತ್ಯುತ್ತಮವಾಗಿದೆ. ಅದನ್ನು ಕಂಟಿನ್ಯೂಸ್ ಆಗಿ ಅವರು ಉಪಯೋಗಿಸ್ತಾ ಇದ್ದಾರೆ ಈ ಕ್ರಾಪ್ಗಳಿಗೆಲ್ಲ. ಅದಕ್ಕೋಸ್ಕರ ನೀವು ಅತ್ಯುತ್ತಮವಾಗಿ ಕ್ರಾಪ್ಗಳು ಮಾಡಬೇಕಾದ್ರೆ ಈ ಥರ ಎಲ್ಲ ಟೆಕ್ನಾಲಜಿನೂ ಉಪಯೋಗಿಸ್ಕೊಬೇಕು. ಆಮೇಲೆ ಇವ್ರದ್ದು ಸುಮಾರು ಕ್ರಾಪ್ಗಳು ಪಾಪ ಮೊದಲು ಚೆನ್ನಾಗಿ ಬರ್ತಾಯಿತ್ತು, ಆಮೇಲೆ ಬರ್ತಾಯಿಲ್ಲ ಮಿಡ್ಲಲ್ಲಿ. ಯಾಕಂದರೆ 2 ಕಡೆ ಅವ್ರ ತೋಟಗಳ ಕಡೆ ನಿಂಬೆ ಗಿಡಗಳು ಹಾಕ್ಬಿಟ್ಟಿದ್ದಾರೆ ಹಂಚ್ಕಾನ. ಅದರಿಂದ ಏನಾಗ್ತಾಯಿತ್ತು, ಒಂದು ಸಾರಿ ಪಾಪ ಬೇಜಾರೇ ಬಿದ್ದುಬಿಟ್ಟಿದ್ರು, ಒಂದು ಹುಳನೂ ಗೂಡು ಕಟ್ಟಲಿಲ್ಲ. ಅದಾದ ನಂತರ ಹಂಗೆ ನಾವು ಮಾತಾಡಿಕೊಂಡು ಇದು ಏನೆಲ್ಲ ಮಾಡಿದ್ರೆ ಆಗುತ್ತಂತ ಒಂದು ಅದೇ ಸ್ಪ್ರಿಂಕ್ಲರ್ ಬರುತ್ತಲ್ಲ ಜೆಟ್ಟು, ಆ ಥರದ್ದು ಹಾಕ್ಕೊಂಡಿದ್ದಾರೆ. ಡ್ರಿಪ್ ಇರಿಗೇಷನ್ ಇಲ್ಲ. ಅವ್ರು ಯಾರು ಸ್ಪ್ರೇಯರ್ ಮಾಡೋಂಥವ್ರು ಅವ್ರಿಗೆ ಮೊದಲೇ ಇವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಆ ಇನ್ಫಾರ್ಮ್ ಮಾಡಿದ್ಮೇಲೆ ಇವರು ಆ ಜೆಟ್ ಸ್ಪ್ರೇಯರ್ನ ಆನ್ ಮಾಡ್ತಾರೆ. ಅದು ಸ್ಪ್ರೇ ಮಾಡುವಾಗ ಇದನ್ನು ಆನ್ ಮಾಡೋದ್ರಿಂದ ಮತ್ತು ಎಲ್ಲ ಎಲೆಗಳ ಮೇಲೆ ನೀರು ಸ್ಪ್ರಿಂಕಲ್ ಆಗೋದ್ರಿಂದ ಆ ವಿಷ ಅದರ ಅಷ್ಟು ಎಫೆಕ್ಟಿವ್ ಆಗಿ ಅದು ಎಳ್ಕೊಳ್ಳಲ್ಲ. ಇನ್ನೂ ಒಂದು ಏನು ಕೊಟ್ಟಿದ್ದೀನಿ, ಅವರು ಎಲ್ಲಿ ಅವ್ರ ಗಿಡಗಳು ಇವ್ರ ತೋಟದ ಹಂಚ್ಕಾನ ಬರ್ತಾರೆ, ಆವಾಗ ಒಂದು ಇವರು ನಿಂತ್ಕೊಂಡು ಏನು ಮಾಡ್ತಾರೆ, ಉದ್ದಾಗಿರೋ ಕಡ್ಡಿಗಳಿಗೆ 90% ಶೇಡ್ ನೆಟ್ಟು ಇಲ್ಲ ಪ್ಲಾಸ್ಟಿಕ್ ಪೇಪರ್ನ ಕಟ್ಕೊಂಡು ಉದ್ದವಾಗಿ, ಅಂದರೆ ಅವ್ರ ಸೈಡಲ್ಲಿ ಯಾವಾಗ ಸ್ಪ್ರೇ ಮಾಡೋಕ್ಕೆ ಬರ್ತಾರೆ ಅವಾಗ ಉದ್ದವಾಗಿ ಅದನ್ನ ಹಿಡ್ಕೊಂಡು ನಿಂತ್ಕೊಳ್ಳೋದ್ರಿಂದ ಆ ವಿಷದ ಪ್ರಮಾಣ ಅಷ್ಟು ಬರೋಲ್ಲ. ಆಮೇಲೆ ನಾನು ಯಾವಾಗಲೂ ಹೇಳಿದೆ, ನಿಮ್ಮ ಟೆಂಪ್ರೇಚರ್ ಅಂತೂ ವಿಪರೀತ ಇರುತ್ತೆ. ಅವ್ರಿಗೂ ನೀರು ಪ್ರಾಬ್ಲಮ್ ಇದೆ ನಮ್ಮ ಕಡೆ ಇದ್ದಂಗೆ.
ಆದ್ರೂ ಬೇರೆ ಎಲ್ಲೋ ತಗೊಂಬಂದು ನೀರು ಮಾಡ್ತಾ ಇರೋದ್ರಿಂದ ತುಂಬ ಅತ್ಯುತ್ತಮವಾಗಿ ಸೊಪ್ಪು ತೆಗಿತಾರೆ. ತುಂಬ ಅಂದರೆ ನಾನು ಅವ್ರ ಜೊತೆಯಲ್ಲಿ ಅವ್ರ ತೋಟದಲ್ಲೇ ಮಲಗಿದ್ದೆ. ಬಟ್ ಅಲ್ಲೊಂದು ಇದಾಕೊಂಡಿದ್ದಾರೆ, ಅವರು ಯಾವಾಗಲೂ ತೋಟದಲ್ಲೇ ಇರ್ತಾರೆ. ಹೆಂಡತಿ ಗಂಡ ಏನು ಕೆಲಸ ಮ್ಯಾಕ್ಸಿಮಮ್ ತೋಟದಲ್ಲೇ ಇರೋದ್ರಿಂದ ಅವರು ಪ್ರತಿ ಕ್ಷಣ ಗಿಡ ಮತ್ತು ಎಲೆ ಹೆಂಗೆ ಬರುತ್ತೆ ಮತ್ತು ಮನೆದು ಇದೆಲ್ಲನೂ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇವರು ಒಂದು ಏನು ಎಜುಕೇಟೆಡ್ ಇವರು ಇದು ಮಾಡಿಕೊಂಡು ಅವರು ಹುಳ ಮೇಯಿಸ್ಕೊಂಡು ಒಂದು 6 ಎಕರೆಯಷ್ಟು ಹಾಕ್ಕೊಂಡಿದ್ದಾರೆ. ಮತ್ತು ಒಳ್ಳೆ ರೇರಿಂಗ್ ಶೆಡ್ಡು ಇದೆ. ಆ ಶೆಡ್ಡಿಗೆ ಏನೇನು ತಾಂತ್ರಿಕವಾಗಿ ಏನು ಮಾಡಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೆ, ಅದೇ ಥರ ಅವರು ಅದನ್ನೆಲ್ಲ ಅಳವಡಿಸ್ಕೊಂಡಿದ್ದಾರೆ. ಅದು ಅಳವಡಿಸ್ಕೊಂಡ ನಂತರ ಅವರಿಗೆ ಈ ಒಂದು ಪ್ರಾಬ್ಲಮ್ಮೇ ಇಲ್ಲ. ಅಂದರೆ ಗಿಡದ ಕ್ರಾಪ್ಗಳು ಹೋಗೋಂಥ ಪ್ರಾಬ್ಲಮ್ ಇಲ್ಲ. ಅಂದರೆ ಅಂಥ ಟೆಂಪ್ರೇಚರಲ್ಲಿ ಒಂದೊಂದು 40 ನಾನು ಹೇಳಿದೆ, ನಾನು ಇನ್ನೂ ಜಾಸ್ತಿಗೆ ಹೋಗುತ್ತೆ ಅಂತೆ, 45ವರೆಗೂ ಹೋಗುತ್ತೆ ಅಂತ ಹೇಳ್ತಾರೆ. ಆದ್ರೂ ನಾವಂತೂ ಓಡಾಡೋಕ್ಕಾಗಲ್ಲ. ದಿನಕ್ಕೆ 2 ಸಾರಿ ಸ್ನಾನ ಮಾಡಬೇಕು. ನೀವು ಅಲ್ಲಿ ಏಪ್ರಿಲ್ ಮೇಲಿ ಹೋದರೆ 2 ಸಾರಿ ಸ್ನಾನ ಮಾಡಿದ್ರೂ ಇರೋಕ್ಕಾಗಲ್ಲ, ಮನೆಗಳಲ್ಲಿ ಕೂಡ ಇರೋಕ್ಕಾಗಲ್ಲ, ಅಷ್ಟೊಂದು ಟೆಂಪ್ರೇಚರ್ ಇರುತ್ತೆ. ಅಂಥ ಕಡೆನೂ ಅವರು ಅತ್ಯುತ್ತಮವಾಗಿ ಕ್ರಾಪ್ ಮಾಡಿದ್ದಾರೆ ಅಂದರೆ ಅದಕ್ಕೆ ಗ್ರೇಟು. ಅದಕ್ಕೋಸ್ಕರ ಅಂದರೆ ನಮಗೆ ಮನಸ್ಸಿದ್ದರೆ ಮಾರ್ಗ ಅನ್ನಂಗೆ, ಅಂದರೆ ಕಾನ್ಸಂಟ್ರೇಷನ್ ಇರುತ್ತೆ. ಪ್ರತಿ ಕ್ಷಣ ನಾನು ಯಾರು ಏನು ಟೆಕ್ನಾಲಜಿ ಹೇಳ್ಕೊಡಿದ್ದು ಅದು ಫಾಲೋ ಮಾಡ್ತಾಯಿದ್ರು, ಮತ್ತು ಫೋನ್ ಮಾಡ್ತಾಯಿದ್ರು ಏನೇನು ಮಾಡಬೇಕಂತ. ಇವಾಗ ಅವ್ರಿಗೊಂದು ಅರಿವಾಗಿದೆ, ನಾವು ಮಾಡಲೇಬಹುದು ಎಂಥ ಕಾಲದಲ್ಲೂ ಅಂತ ಒಂದು ಅರಿವಾಗಿದೆ. ಅದಕ್ಕೋಸ್ಕರ ನೀವು ಅದೇ ಥರ ಮಾಡಿದ್ರೆ 100% ಯಶಸ್ವಿ ಆಗ್ಬೋದು ಸಿರಿಕಲ್ಚರಲ್ಲಿ. ಅದಕ್ಕೆ ಸಿರಿಕಲ್ಚರ್ ಬೇರೆ ಯಾವುದು ಕಂಪೇರ್ ಮಾಡಿದ್ರು ತಿಂಗಳಿಗೆ ಕ್ರಾಪ್ ಬರುತ್ತೆ ನೋಡಿ, ಇವ್ರು ತಿಂಗಳಿಗೂ ಕ್ರಾಪ್ ಬರುತ್ತೆ. ಅದಕ್ಕೋಸ್ಕರ ನೀವು ಅದೇ ಥರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.